ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಗ್ರೇವಿ ಇಲ್ಲದೆ ಉದುರು ಪಲ್ಯ. ಇದು ಅನ್ನ ಸಾಂಬಾರು ಜೊತೆ ನೆಂಚ್ಕೊಳ್ಳೋದಕ್ಕೆ ಅಥವಾ ಚಪಾತಿ ಜೊತೆನೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೆಂಡೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸಿ ನೋಡಿ, ಈ ರೀತಿ ಸಣ್ಣಗೆ ಹೆಚ್ಚಿದ್ದೀನಿ. ಹೆಚ್ಚಿರೋ ಬೆಂಡೆಕಾಯಿನ ಮೊದಲಿಗೆ ಹುರಿದಿಟ್ಕೋಬೇಕು. ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರಿಬೇಕು. ಹುರಿಯುವಾಗ ಬೆಂಡೆಕಾಯಿ ಹೈ ಫ್ಲೇಮಲ್ಲಿನೇ ಹುರಿಬೇಕು, ಆವಾಗ ಲೋಳೆ ಇಲ್ಲದೆ ಚೆನ್ನಾಗಾಗತ್ತೆ. ಲೋ ಫ್ಲೇಮಲ್ಲಿ ಏನಾರ ಹುರಿಯೋಕೆ ಹೋದರೆ ಲೋಳೆ ಆಗಿಬಿಡುತ್ತೆ. ನೋಡಿ, ಇದು ಹುರಿಬೇಕಾದ್ರೆ ಮೊದಲಿಗೆ ಸ್ವಲ್ಪ ಲೋಳೆ ಬಿಟ್ಟಿದೆ. ಈಗ ಲೋಳೆ ಬಿಟ್ಟು ಆಮೇಲೆ ಮತ್ತೆ ಹಂಗೆ ಹುರಿತಾ ಇರುವಾಗ ಲೋಳೆ ಎಲ್ಲ ಹೋಗಿ ಡ್ರೈ ಆಗುತ್ತೆ, ಅಲ್ಲಿವರೆಗೂ ಹುರಿಬೇಕು. ಈಗ ನೋಡಿ, ಲೋಳೆ ಎಲ್ಲ ಬಿಟ್ಕೊಂಡಿರೋ ಲೋಳೆ ಎಲ್ಲ ಹೋಗಿ ಡ್ರೈ ಆಗಿದೆ. ನೋಡಿ, ಈಗ ಈ ಥರ ಆದರೆ ಸಾಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೋದ್ರೆ ಹುರಿಯೋಕೆ ಹೋದರೆ ಬೆಂಡೆಕಾಯಿ ಲೋಳೆ ಆಗಿಬಿಡುತ್ತೆ. ಹೈ ಫ್ಲೇಮಲ್ಲಿನೇ ಹುರಿಬೇಕು ಯಾವಾಗಲೂ ಬೆಂಡೆಕಾಯಿ ಹುರಿದು ತೆಗೆದಿಟ್ಟಿದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಆವಾಗ ಪಲ್ಯ ರುಚಿ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಎಲ್ಲ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಮಾಡಿ ಚೆನ್ನಾಗುತ್ತೆ. ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಹಾಕ್ತಾಯಿದ್ದೀನಿ. ಇದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಯಾವುದೇ ಪಲ್ಯಗಳು ಮಾಡುವಾಗ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ, ಆವಾಗ ಪಲ್ಯ ಚೆನ್ನಾಗುತ್ತೆ. ಈರುಳ್ಳಿಗೆ ಕೂಡ ನಾನು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತೀನಿ. ನಾವು ಬೆಂಡೆಕಾಯಿ ಹುರಿಯುವಾಗ ಕೂಡ ಉಪ್ಪು ಹಾಕಿದ್ದೀವಿ, ನೆನಪಿರಲಿ. ಈಗ ನೋಡಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಬೆಂಡೆಕಾಯಿ ಹಾಕಿದ್ದೀನಿ. ಬೆಂಡೆಕಾಯಿ ಹಾಕಿ ಮತ್ತು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ, ತುರಿದಿರೋಂಥ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನೀಟಾಗಿ ಮಿಕ್ಸ್ ಆಗಬೇಕೆಲ್ಲ. ಈಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು ರುಚಿಗೆ. ಆಮೇಲೆ ಸ್ವಲ್ಪ ನೀರು, ತುಂಬ ಜಾಸ್ತಿ ನೀರು ಹಾಕಬೇಡಿ. ನಾವು ಬೆಂಡೆಕಾಯಿ ಮೊದಲೇ ಹುರಿದಿರೋದ್ರಿಂದ ಇದು ಬೇಗ ಬೇಯುತ್ತೆ. ಬೇರೆ ತರಕಾರಿ ಥರ ತುಂಬ ಬೇಯಿಸ್ಬೇಕಂತಿಲ್ಲ. ಒಂದು 2 ನಿಮಿಷ ಸ್ವಲ್ಪ ನೀರು ಹಾಕಿಬಿಟ್ಟು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಸಾಕು. ಈಗ ನೋಡಿ, ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ. ಲೋ ಫ್ಲೇಮಲ್ಲೇ ಇಡಬೇಕು ಕೊನೆಯಲ್ಲಿ. ಈ ರೀತಿ ನೋಡಿ, ಮತ್ತೊಂದು ಸಲ ಮುಚ್ಚಳ ತೆಗೆದು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಈಗ ನೋಡಿ, ರೆಡಿ ಇದೆ ಇದು ಬೆಂಡೆಕಾಯಿ ಪಲ್ಯ. ಈ ಟೈಮಲ್ಲಿ ಉಪ್ಪು ಸರಿ ಇದೆ ಅಂತ ನೋಡ್ಕೊಳ್ಳಿ. ಈಗ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.